ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳಕಿನ ಪ್ರಭುವಿನ ಪ್ರತಿಸ್ಪರ್ಧಿಯಾಗಿ ಅಂಧಕಾರದ ಅಧಿಪತಿ. ರೆಫರೆನ್ಸ್ ಪುಟ 5377, ಪುಟದ ಸಂಖ್ಯೆ 261, 262. ಸೈತಾನನನ್ನು ಬಂಧಿಸುವುದು. ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಸೈತಾನನು 1000 ವರ್ಷಗಳವರೆಗೆ ಮೆಸ್ಸಿಯನ 1000 ವರ್ಷದ ವೈಭವಯುತವಾದ ಆಳ್ವಿಕೆಯ ಕಾಲದಲ್ಲಿ ಇನ್ನೂ ಆತನು ಮಾನವ ಕುಲವನ್ನು ಮರಳುಗೊಳಿಸದ ಹಾಗೆ ಬಂಧಿಸಲ್ಪಡುವನೆಂದು ನಮ್ಮ ಕರ್ತನು ನಮಗೆ ಹೇಳಿರುವನು. ಆತನು 6000 ವರ್ಷಗಳವರೆಗೆ ಮಾನವ ಕುಲವನ್ನು ಮರಳು ಮಾಡುತ್ತಾ ಭ್ರಾಂತಿಗೊಳಗಾಗ ಮಾಡಿರುವನು. ಕತ್ತಲೆಯನ್ನು ಬೆಳಕೆಂದು ಮಾಡಿ ಪರಲೋಕದ ತಂದೆಯನ್ನು ಹುಟ್ಟಲಿರುವ ಕೋಟ್ಯಾಂತರ ಮಂದಿಯನ್ನು ಮುಂದಾಗಿಯೇ ನಿತ್ಯ ಯಾತನೆಗೆ ಗುರಿಯಾಗಿಸುವ ಸಂಚು ಮಾಡಿರುವನು. ಊಹಿಸಲು ಅತಿ ಹೀನವಾದ ವ್ಯಕ್ತಿಯೆಂದು ತಪ್ಪಾಗಿ ಪ್ರತಿನಿಧಿಸಿರುವನು. ಈಗಿನ ಕಾಲದಲ್ಲಿ ಸೈತಾನನು ಪ್ರಪಂಚ ನಿಯಂತ್ರಣ ಮಾಡುತ್ತಿರುವುದನ್ನು ಯೇಸುವು ಶಸ್ತ್ರಸಜ್ಜಿತನಾಗಿ ತನ್ನ ಅರಮನೆಯನ್ನು ಕಾಯುತ್ತಿರುವ ಒಬ್ಬ ಬಲಿಷ್ಠನಿಗೆ ಹೋಲಿಕೆ ಮಾಡಿ ಚಿತ್ರಿಸಿರುವನು. ಒಬ್ಬ ಬಲಿಷ್ಠನು ಅವನ ಸೈತಾನನ ಮೇಲೆ ಬಂದು ಅವನನ್ನು ಜಯಿಸಿ ಅವನು ಅನ್ಯಾಯವಾಗಿ ಸಂಪಾದಿಸಿದ್ದ ಅಮೂಲ್ಯ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳುವವರೆಗೂ ಅವನು ತನ್ನ ನಿಯಂತ್ರಣವನ್ನು ಉಳಿಸಿಕೊಂಡಿರಬಹುದು. ಹೀಗೆ ಯೇಸುವು ತಾನು ಮೆಸ್ಸಿಯನಾಗಿ ಆಳುವ ರಾಜ್ಯವು ಸೈತಾನನದಕ್ಕಿಂತಲೂ ಬಲಿಷ್ಠವಾದುದೆಂದು ಮತ್ತು ಅದನ್ನು ಸೈತಾನನ ರಾಜ್ಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಅವನನ್ನು ಬಂಧಿಸುವುದೆಂದು ಮುಂತಿಳಿಸಿದ್ದನು. ಇದರ ಫಲಿತಾಂಶವೇನಾಗುವುದೆಂದರೆ, ಈಗ 6 ಪ್ರತಿ 1000 ವರ್ಷಗಳನ್ನೊಳಗೊಂಡ ಮಹಾದಿನದವರೆಗೆ ತನ್ನ ಮೇಲೆ ನೆಲೆಯಾಗಿರುವ ಪಾಪ ಮತ್ತು ಮರಣಗಳೆಂಬ ಶಾಪದಿಂದ ಮಾನವ ಕುಲವು ಬಿಡುಗಡೆಯಾಗುವುದು. ಮೆಸ್ಸಿಯನ ರಾಜ್ಯವು ಆ 7ನೇ 1000 ವರ್ಷದ ಮಹಾದಿನ ಅಥವಾ ಸಬ್ಬತ್ತಿನವಾಗಿರುವುದು ಮತ್ತು ರಕ್ಷಕನನ್ನು ಅಂಗೀಕರಿಸಿಕೊಳ್ಳುವವರೆಲ್ಲರೂ ಅಲ್ಲಿನ ವಿಶ್ರಾಂತಿಯಲ್ಲಿ ಸೇರಬಹುದು. ಈ ಮಧ್ಯೆ ಯೇಸುವು ತಂದೆಯ ಯೋಜನೆಯ ಅನುಸಾರವಾಗಿ ಈ ಸುವಾರ್ಥ ಯುಗದಲ್ಲಿ ತನ್ನ ವಾಕ್ಯ ಸಂದೇಶವನ್ನು ಮತ್ತು ಅಪೊಸ್ತಲರ ವಾಕ್ಯ ಸಂದೇಶದ ಮೂಲಕವಾಗಿ ಲೋಕದೊಳಗಿಂದ ಮೊದಲಿಗಿತ್ತಿ ಎಂಬ ಒಂದು ವರ್ಗವನ್ನು ತನ್ನ ರಾಜ್ಯದಲ್ಲಿ ತನಗೆ ಸಹಭಾಗ್ಯರಾಗಲು ಕೂಡಿಸಿಕೊಳ್ಳುತ್ತಿರುವನು. ಇವರ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ಸೈತಾನನಿಗೆ ಬಹುಮಟ್ಟಿನ ಸ್ವಾತಂತ್ರ್ಯವನ್ನು ನೀಡಲಾಗಿರುವುದು. ಕೇವಲ 2 ಒಡೆಯರು ಇರಲು ಸಾಧ್ಯ. ತಿಳಿದೋ ತಿಳಿಯದೆಯೋ ಜನರು ಇಬ್ಬಗೆಯಲ್ಲಿ ಒಬ್ಬನನ್ನಾಗಲಿ ಅಥವಾ ಇನ್ನೊಬ್ಬನನ್ನಾಗಲಿ ಸೇವಿಸುತ್ತಿರುವರು. ಯೇಸುವು ಹೇಳಿರುವಂತೆ, ನನ್ನ ಪಕ್ಷ ಹಿಡಿದಿರುವವನು ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ. ಲೋಕವೆಲ್ಲವೂ ಭ್ರಾಂತಿಯಲ್ಲಿ ಹಿಡಿಯಲ್ಪಟ್ಟಿರುವುದು. ಈ ಪ್ರಪಂಚದ ದೇವರು ಸೈತಾನನು ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವನು ಎಂದು ಭಕ್ತನಾದ ಪೌಲನು ತಿಳಿಸಿರುವನು. ಯೇಸುವು ಇದೇ ಅಂಶವನ್ನು ತೆಗೆದುಕೊಂಡು ತಾನು ಸೈತಾನನ ಹಿಡಿತದಿಂದ ಬಿಡಿಸಿದ್ದ ದೆವ್ವ ಪೀಡಿತನಾಗಿದ್ದ ಆ ಬಡ ಮನುಷ್ಯನಿಗೆ ಹೋಲಿಸಿರುವನು. ಹೀಗೆಯೇ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವವರೆಲ್ಲರೂ ಸೈತಾನನ ಅಧಿಕಾರದಿಂದ ಬಿಡುಗಡೆ ಮಾಡಲ್ಪಡುವರು. ಆದುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವು ಆಳ್ವಿಕೆ ಮಾಡದಿರಲಿ. ಪಾಪಗಳು ಕ್ಷಮಿಸಲ್ಪಟ್ಟು ದೇವರ ಕೃಪೆಯನ್ನು ಸ್ವೀಕರಿಸಿರುವ ಇಂಥ ಹೃದಯಗಳನ್ನು ಯೇಸುವು ಗುಡಿಸಿ ಅಲಂಕರಿಸಲ್ಪಟ್ಟಿರುವುದೆಂದು ವರ್ಣಿಸಿರುವನು. ಆದರೆ ಸೈತಾನನು ಇಂಥವುಗಳನ್ನು ಪ್ರಾಪಂಚಿಕ ಭಾವದ ಮೂಲಕವಾಗಿ, ಅಂದರೆ ಹೆಮ್ಮೆ, ಕೋಪ, ಮತ್ಸರ, ಹಗೆತನ, ಜಗಳ, ಶಾರೀರಿಕ ಹಾಗೂ ದೆವ್ವಗಳಿಗೆ ಸಂಬಂಧಿಸಿದ ಕ್ರಿಯೆಗಳ ಮೂಲಕವಾಗಿ ಮರಳಿ ನಿಯಂತ್ರಿಸಿಕೊಳ್ಳುವುದಕ್ಕೆ ಯತ್ನಿಸುವನೆಂದು ಯೇಸುವು ತಿಳಿಸಿರುವನು. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂದು ಅಪೊಸ್ತಲನು ಹೇಳಿರುವನು. ಸೈತಾನನನ್ನು ಎದುರಿಸದಿದ್ದರೆ ಉಂಟಾಗುವ ಅಪಾಯವೇನೆಂದರೆ, ದೇವರ ವಿಷಯವಾದ ಜ್ಞಾನದ ಮೂಲಕವಾಗಿ ಪಡಕೊಂಡ ಬೆಳಕು ಮತ್ತು ಆಶೀರ್ವಾದಗಳು ಶಾಪವಾಗಿ ಮತ್ತು ಹಾನಿಕರವಾಗಿ ಮಾರ್ಪಡುತ್ತವೆ. ಅಲ್ಲದೆ ಅಂಥ ವ್ಯಕ್ತಿಯಲ್ಲಿ ಉಂಟಾಗುವ ಪರಿಣಾಮವೇನೆಂದರೆ,
ಆತನು ಕ್ರಿಸ್ತನೊಡನೆ ಸಂಬಂಧಕ್ಕೆ ಬರುವ ಮೊದಲು ಇದ್ದುದಕ್ಕಿಂತಲೂ ಬಹು ಕೆಟ್ಟವನಾಗುವನು. ಯೇಸುವು ಇದರ ಪ್ರಾಮುಖ್ಯತೆಯನ್ನು ಹೀಗೆ ಒತ್ತಿ ಹೇಳಿದ್ದಾನೆ: ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಟ್ಟು ಮರೆ ಮಾಡಬಾರದೆಂದು, ಆದರೆ ಅದನ್ನು ಇತರರಿಗೆ ಅನುಕೂಲವಾಗುವಂತೆ ಹೊರಗಿಡಬೇಕು. ಇದರಂತೆಯೇ ಸತ್ಯದ ಬೆಳಕು ಮತ್ತು ದೇವರ ಕೃಪೆಯನ್ನು ಹೊಂದಿಕೊಂಡು ಅದನ್ನು ಮುಚ್ಚಿಡದೆ ಅವುಗಳು ಪ್ರಜ್ವಲಿಸಿ ದೇವರ ಮಹಿಮೆ ಉಂಟಾಗುವಂತೆ ಮಾಡಬೇಕು. ಇಲ್ಲವಾದಲ್ಲಿ ಆ ಬೆಳಕು ನಂದಿ ಹೋಗಲು ಕತ್ತಲು ಆವರಿಸಿಕೊಳ್ಳುವುದು. ಕಣ್ಣುಗಳು ಬುದ್ಧಿವಂತಿಕೆಯನ್ನು ಸೂಚಿಸುವುದು. ನಾವು ನಿಜವಾದ ಜ್ಞಾನ ಪ್ರಕಾಶವನ್ನು ಅಥವಾ ಬುದ್ಧಿವಂತಿಕೆಯನ್ನು ಎಲ್ಲಿಯವರೆಗೂ ಹೊಂದಿರುವೆವೋ ಅಲ್ಲಿಯವರೆಗೂ ಈ ಮೂಲಕವಾಗಿ ದೇಹವು ಸಂಪೂರ್ಣವಾಗಿ ಆಶೀರ್ವದಿಸಲ್ಪಟ್ಟಿರುತ್ತದೆ. ಆದರೆ ಆ ಬುದ್ಧಿವಂತಿಕೆಯು ನಶಿಸಿ ಹೋದಲ್ಲಿ, ಅಂದರೆ ಕಣ್ಣು ಕುರುಡಾದಲ್ಲಿ, ಇಡೀ ದೇಹವು ಕತ್ತಲಿದ್ದು ನರಳುವಂತಾಗುತ್ತದೆ. ಆದುದರಿಂದ ಪ್ರತಿಯೊಬ್ಬನು ಬೆಳಕನ್ನು ಪಡೆದುಕೊಂಡ ಮೇಲೆ ಅದನ್ನು ಅಮೂಲ್ಯ ವಸ್ತುವೆಂದು ಎಣಿಸಿ ಅದು ಕಳೆದು ಹೋಗಿ ಅದಕ್ಕೆ ಬದಲಾಗಿ ಅಂಧಕಾರ ಉಂಟಾಗದಂತೆ ತನ್ನ ವಿಷಯವಾಗಿ ನೋಡಿಕೊಳ್ಳಬೇಕು. ಕಣ್ಣು ಅಂದರೆ ಬೆಳಕು. ಇಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವ ಜ್ಞಾನ ಪ್ರಕಾಶವನ್ನು ಸೂಚಿಸುವುದು. ಅದು ನಮಗೆ ಆಶೀರ್ವಾದವನ್ನು ದಯಪಾಲಿಸಲು ಮಹಾ ಸಾಮರ್ಥ್ಯವುಳ್ಳವರಾಗಿರುವುದು. ಮತ್ತು ಇದನ್ನು ನಾವು ಕಳೆದುಕೊಂಡದ್ದೆಯಾದರೆ ನಾವು ದೇವರ ವಿಷಯದ ಪರಿಜ್ಞಾನವನ್ನು ಹೊಂದುವುದಕ್ಕೆ ಮೊದಲು ನಮ್ಮಲ್ಲಿದ್ದ ಅಂಧಕಾರಕ್ಕಿಂತಲೂ ದೊಡ್ಡ ಅಂಧಕಾರ ಉಂಟಾಗುವುದೆಂಬ ಅರ್ಥ ಬರುವುದು.